ನಾನು ಬೆಳಗ್ಗೆ ಎದ್ದಿದ್ದು 7:30ಗೆ. ನಿದ್ದೆಗಣ್ಣಲ್ಲಿ ಕ್ಯಾಮ್ರಾ ಆ್ಯಂಗಲ್ಲೇ ಗೊತ್ತಾಗಿಲ್ಲ. ಹಾಗೆ ನಮ್ಮ ದೇವರಿಗೆ ಒಂದು ನಮಸ್ಕಾರ ಹೇಳಿ, ನನ್ನ ಫ್ರೆಂಡ್ಸಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳಿ ಅವರನ್ನು ಎಬ್ಬಿಸಿ ನಂತರ ನನ್ನ ಬೆಡ್ನ ರೆಡಿ ಮಾಡಿದೆ. ಹಾಗೆ ಒಂದು ಪೋಸ್ ಕೊಟ್ಟು ಹೊರಗಡೆ ಪ್ರಪಂಚ ಹೆಂಗಿದೆ ಒಂದ್ಸಲಿ ನೋಡ್ಕೊಂಬರೋಣ ಅಂತ ಹೊರಗೆ ಹೋಗಿ ನೆಕ್ಸ್ಟ್ ಬಂದು ಫ್ರೆಶ್ ಅಪ್ ಆಗೋಕ್ಕೆ ರೆಡಿ ಆದೆ. ನಮ್ಮ ದಿನ ಭವಿಷ್ಯನ ಕೇಳಿ ನಂತರ ನನಗೆ ಡೈಲಿ ಹನುಮಾನ್ ಚಾಲೀಸನ ಮಾರ್ನಿಂಗ್ ಟೈಮಲ್ಲಿ ಕೇಳೋ ಅಭ್ಯಾಸ ಇರೋದ್ರಿಂದ ಹನುಮಾನ್ ಚಾಲೀಸ ಕೇಳಿ ಮುಗಿಸಿ ನಮ್ಮ ಪಿ ಜಿಯಲ್ಲಿ ನನ್ನ ಬ್ರೇಕ್ಫಾಸ್ಟ್ನ ನಾನು ಮುಗಿಸ್ದೆ. ನಂತರ ನಾನು ಆಫೀಸ್ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಒಂದು ಪೋಸ್ ಕೊಟ್ಟು ಆಫೀಸ್ ಹೊರಟೆ. ಈಗ ನಮ್ಮ ನಡಿಗೆ ಆಫೀಸ್ ಕಡೆಗೆ. ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿ, ಇಲ್ಲಿ ಮರಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮರಗಳನ್ನೇ ಯೂಸ್ ಮಾಡಿದ್ದಾರೆ. ಇವಾಗ ನಮ್ಮ ಕೆಲಸ ಶುರುವಾಯಿತು. ಮಧ್ಯಾಹ್ನಕ್ಕೆ ಆಫೀಸಿಂದ ನಾನು ವಾಪಸ್ ಹೊರಟೆ. ಅಲ್ಲಿಂದ ಹೋಗಿ ಪಿ ಜಿಯಲ್ಲಿ ಮಧ್ಯಾಹ್ನದ ಊಟ ಮುಗಿಸಿ ನಂತರ ಹಾಫ್ ಡೇ ವರ್ಕ್ ಫ್ರಮ್ ಹೋಮ್ನ ನಾನು ಶುರು ಮಾಡಿದೆ. ಹಾಗೆ ಗ್ಯಾಪಲ್ಲಿ ಒಂದು ಮ್ಯಾಂಗೋ ಬ್ರೇಕ್. ನಂತರ ಈವ್ನಿಂಗ್ ಡ್ರೈ ಫ್ರೂಟ್ಸ್ ತಿಂದು ನನ್ನ ಫೇವ್ರೆಟ್ ಜಾಗದಲ್ಲಿ ಕೂತು ಸನ್ಸೆಟ್ ನೋಡಿ ಹಾಗೆ ಇಲ್ಲಿ ಬಂದು ಫ್ರೆಂಡ್ಸ್ ಜೊತೆ ಸ್ವಿಂಗಲ್ಲಿ ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಈವ್ನಿಂಗ್ ಡಿನ್ನರ್ನ 1 ಸ್ಪೂನ್ ತುಪ್ಪದ ಜೊತೆ ನಾನು ಮುಗಿಸ್ದೆ. ಲಾಸ್ಟ್ಲಿ ನನ್ನ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ನಾನು ಮುಗಿಸಿ ನಂತರ ಮಲ್ಕೊಂಡೆ.